ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಿಮಗೆ ಒಂದು ವಿಶೇಷವಾದಂಥ ವೇರಿ ಎಕ್ಸ್ಪ್ಲೋರಿಂಗ್ ಜಾಗ ಅಂತ ಹೇಳ್ತೀನಿ. ಅದುವೇ ಮೇಕೆದಾಟು. ಇದು ಮೇಕೆದಾಟು ಸಂಗಮದಿಂದ ಒಂದು 20 ಮಿನಿಟ್ಸ್ ಜರ್ನಿ ಮಾಡಬೇಕಾಗುತ್ತೆ ಸ್ನೇಹಿತರೆ, ಅದುವೇ ಬಸ್ಸಲ್ಲಿ. ಇದನ್ನು ಕೇಳಿದ ಕೂಡಲೇ ನಿಮ್ಗೆ ಅನಿಸುತ್ತೆ, ಬನ್ನಿ ಒಂದು ಹೊಸ ಜಾಗವನ್ನು ಎಕ್ಸ್ಪ್ಲೋರ್ ಮಾಡೋಣ ಸ್ನೇಹಿತರೆ. ಅದುವೇ ಇವತ್ತಿನ ಒಂದು ವಿಶೇಷವಾದ ಟಾಪಿಕ್, ಮೇಕೆದಾಟು. ಇದು ವೆರಿ ಇಂಟ್ರೆಸ್ಟಿಂಗ್ ಮತ್ತು ಕಾಂಟ್ರವರ್ಸಿ ಪ್ಲೇಸ್ ಆಗಿರ್ತದೆ ಸ್ನೇಹಿತರೆ. ಇದು ರಾಜಕೀಯವಾಗಿ ಮತ್ತು ಇಂಟರ್ಸ್ಟೇಟ್ ಅಲ್ಲಿ ಯಾವಾಗಲೂ ಈ ಜಾಗದ ಬಗ್ಗೆ ಆವಾಗವಾಗ ಗೊಂದಲಗಳು ಮತ್ತು ಕಾಂಟ್ರವರ್ಸಿ ಮೂಡ್ತಾ ಇರುತ್ತೆ ಸ್ನೇಹಿತರೆ. ಬನ್ನಿ ಆ ಜಾಗವನ್ನು ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಈ ಜಾಗವನ್ನು ನೋಡಬೇಕಂದ್ರೆ ಸ್ನೇಹಿತರೆ, ಫಾರೆಸ್ಟ್ ಆಫೀಸರ್ ಪರ್ಮಿಷನ್ ತೊಗೊಂಡು ಈ ರೋಡಲ್ಲಿ ನಾವು ಹೋಗ್ಬೇಕಾಗತ್ತೆ. ಇದು ಫಾರೆಸ್ಟ್ ಏರಿಯಾದಲ್ಲಿ ಹೋಗಬೇಕಾದ್ರೆ ಸಿಕ್ಕಿರ್ತಕ್ಕಂಥದ್ದು. ನಾವು ಕಾವೇರಿ ನದಿ ಸಂಗಮದಿಂದ ಮೇಕೆದಾಟಿಗೆ ಹೋಗಲಿಕ್ಕೆ ಹೋಗ್ತಾ ಇರ್ತಕ್ಕ ಒಂದು ದಾರಿ ನಿಮಗೆ ನಾನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಹಾಫ್ ರೋಡ್ ಆಗಿರ್ತದೆ ಸ್ನೇಹಿತರೆ. ಹಾಗೆ ಇದರ ವಿಶೇಷವಾಗಿ ನಾನು ಒಂದು ಸ್ಟೋರಿ ಕೂಡ ನಿಮ್ಗೆ ಹೇಳ್ತೀನಿ. ಮೇಕೆದಾಟು ಅಂತ ಹೆಸರು ಹೇಗೆ ಬಂತು ಮತ್ತು ಯಾಕೆ ಈ ಜಾಗವನ್ನು ವೆರಿ ಇಂಟ್ರೆಸ್ಟಿಂಗ್ ಮತ್ತು ಕಾಂಟ್ರವರ್ಸಿ ಅಂತ ಹೇಳ್ತೀನಿ ಅಂದರೆ ಸ್ನೇಹಿತರೆ, ಇದರ ಕಾವೇರಿ ನೀರು ತಮಿಳುನಾಡಿಗೂ ಬೇಕು ಮತ್ತು ಕರ್ನಾಟಕಕ್ಕೂ ಬೇಕು. ಇದರ ನೀರು ಇಲ್ಲಿ ಡ್ಯಾಮ್ ಕಟ್ಟಿ ನಮಗೆ ಬೆಂಗಳೂರಿಗೆ ಕುಡಿಯೋ ನೀರನ್ನು ಸರಬರಾಜು ಮಾಡಲಿಕ್ಕೆ ಮತ್ತು ವಿದ್ಯುತ್ ಜನ್ರೇಷನ್ ಮಾಡಲಿಕ್ಕೆ ನಾವು ಯೂಸ್ ಮಾಡಬೇಕಂತ ಒಂದು ಕರ್ನಾಟಕದ ಒಂದು ನಿಲುವು. ಅದನ್ನು ಕಟ್ಟಿದರೆ, ಡ್ಯಾಮ್ ಕಟ್ಟಿದರೆ ತಮಿಳುನಾಡಿಗೆ ನೀರಿನ ಅಭಾವ ಆಗುತ್ತೆ ಅನ್ನೋದೊಂದು ತಮಿಳುನಾಡು ಸರ್ಕಾರದ ಒಂದು ನಿಲುವು. ಹೀಗೆ ಈ ಜಾಗದ ಹೆಸರು ಯಾವಾಗಲೂ ರಾಜಕೀಯವಾಗಿ ಒಂದು ಕಾಂಟ್ರವರ್ಸಿ ಇರುತ್ತೆ ಅಂತ ಸ್ನೇಹಿತರೆ. ನೋಡಿ, ಅದೇ ನಾವು ಇವಾಗ ಬಂದಿರೋದು. ಇದು ಮೇಕೆದಾಟು ಮೇಲಿನಿಂದ ನಾನು ನೋಡಲಿಕ್ಕೆ ಸಿಗ್ತಕ್ಕಂಥ ಒಂದು ವಿಶೇಷವಾದ ಒಂದು ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ಈ ಎಂಡ್ ಪಾಯಿಂಟಿಗೆ ನಿಮಗೆ ಡೌನಲ್ಲಿ ಕರ್ಕೊಂಡೋಗಿ ಇನ್ನೂ ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ನೋಡೋಣ. ಅದುವೇ ಇವತ್ತಿನ ಒಂದು ವಿಶೇಷವಾದ ಒಂದು ಎಕ್ಸ್ಪ್ಲೋರಿಂಗ್ ಆದಂಥ ಜಾಗ ಮೇಕೆದಾಟು. ಬನ್ನಿ ಕೆಳಗಡೆ ಕರ್ಕೊಂಡು ಹೋಗ್ತೀನಿ, ನೋಡೋಣ, ಒಂದು ಎಕ್ಸ್ಪ್ಲೋರಿಂಗ್ ಮಾಡೋಣ. ಸ್ನೇಹಿತರೆ, ಇದು ಮೆಟ್ಲು ಇಳಿದ್ಬಿಟ್ಟು ಹೋಗ್ಬೇಕಾಗತ್ತೆ. ಸುಮಾರು ಒಂದು 60ರಿಂದ 100ವರೆಗೂ ಒಂದು ಮೆಟ್ಲ್ಸ್ ಇದೆ. ಆ ಮೆಟ್ಲುಗಳನ್ನ ಇಳಿದು ನಾವು ಡೌನ್ ಲೆವೆಲ್ ಹೋಗಬೇಕಾಗತ್ತೆ. ಆ ಡೌನ್ ಹೋದಾಗ ನೋಡಿ, ಇದು ಯಾವಾಗಲೂ ಬಿಡೋದಿಲ್ಲ. ನೀರಿನ ಪ್ರಭಾವ ಕಡಿಮೆ ಇದ್ದಾಗ ಮಾತ್ರ ಇಲ್ಲಿ ಡೌನ್ ನಮ್ಮ ಹೋಗ್ಲಿಕ್ಕಾಗತ್ತೆ ಸ್ನೇಹಿತರೆ. ಇಲ್ಲಾಂದರೆ ಇಲ್ಲಿ ಅರಣ್ಯಾಧಿಕಾರಿಗಳು ನಮಗೆ ಅಲೌ ಮಾಡೋದಿಲ್ಲ. ಬನ್ನಿ, ನಿಮಗೆ ಇದರ ಅವಾಂತರ, ಕಾವೇರಿ ನದಿಯ ಅವಾಂತರ, ಈ ಕಲ್ಲು ಕೊರೆದು ಯಾವ ಥರ ಆಗಿದೆ ಅನ್ನೋದು ತೋರಿಸ್ತೀನಿ. ನೋಡಿ, ಕಲ್ಲು ಕೊರೆದು ಬಾವಿಯ ಆಕಾರದಲ್ಲಿ ಆಗಿರೋದು ನಿಮ್ಗೆ ನೋಡ್ತಾ ಇದ್ದೀರಾ. ಹಾಗೆ ಇಲ್ಲಿ ಒಂದೊಂದು ಕಲ್ಲು ಒಂದೊಂದು ಸೇಪಲ್ಲಿ ಆಗಿರ್ತದೆ ಸ್ನೇಹಿತರೆ. ಹಾಗೆ ಮೇಕೆದಾಟು ಅನ್ನೋದು ಏನಕ್ಕೆ ಬಂತು ಅನ್ನೋದು ಸ್ನೇಹಿತರೆ ಹೇಳ್ತೀನಿ. ಇಲ್ಲಿ ಒಂದು ನದಿ ಹರಿಬೇಕಾದ್ರೆ ಒಂದು ಮೇಕೆಗಳನ್ನ ಈ ಬಂಡೆ ಮೇಲೆ ಹುಲಿ ಅಂಟಿಸ್ಕೊಂಡು ಬರುತ್ತೆ. ಅಂಟಿಸ್ಕೊಂಡು ಬಂದಾಗ ಆವಾಗ ಮೇಕೆ ಆ ಕಲ್ಲಿನಿಂದ ಆ ಕಡೆ ಜಂಪ್ ಮಾಡುತ್ತೆ ಸ್ನೇಹಿತರೆ. ಆ ಕಲ್ಲು ಕೂಡ ನಿಮಗೆ ಮುಂದೆ ತೋರಿಸ್ತೀನಿ, ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ. ಇದು ನೀರು ಮುಂದೆ ಹರಿದು ತಮಿಳುನಾಡು ಹೊಗೇನಕಲ್ನಿಂದ ತಮಿಳುನಾಡಿಗೆ ಹೋಗುತ್ತೆ. ಹಾಗೆ ಇದು ಮೈಸೂರು ಡ್ಯಾಮಿಂದ ಕಾವೇರಿ ನದಿ ಹರಿದು ಇಲ್ಲಿ ಒಂದು ಸಂಗಮದಲ್ಲಿ ಅರ್ಕಾವತಿ ಮತ್ತು ಕಾವೇರಿ ನದಿ ಸೇರಿದ ಮೇಲೆ ಇದಾಗ್ತಕ್ಕಂಥ ಈ ಕಾವೇರಿ ನದಿಯ ಅವತಾರ ನೋಡಿ ಸ್ನೇಹಿತರೆ. ಅದೇ ಈ ಬಂಡೆಗಲ್ಲು ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಟಿ ಸೇಪಲ್ಲಿ ಎಕ್ಸ್ಟ್ರಾ ಪೊಸಿಷನ್ ಇದೆಯಲ್ಲ, ಅಲ್ಲಿಂದ ಆ ಕಡೆ ಜಂಪ್ ಮಾಡಿದ್ದು ಒಂದು ವಿಶೇಷ. ಹಾಗಾಗಿ ಈ ಪ್ಲೇಸಿಗೆ ಮೇಕೆದಾಟು ಅಂತ ಒಂದು ಹೆಸರು ಬರುತ್ತೆ ಸ್ನೇಹಿತರೆ. ನೀರಿನ ರುದ್ರಾವತಾರದಿಂದ ಕಲ್ಲುಗಳು ನೋಡಿ ಇಷ್ಟೊಂದು ವಿಭಿನ್ನವಾಗಿ ನಿಮಗೆ ನೋಡಲಿಕ್ಕೆ ಇಲ್ಲಿ ಸಿಗತ್ತೆ. ಅಷ್ಟು ದೊಡ್ಡ ಹಿಂದಗಡೆ ನೀರಿನ ಪ್ರಭಾವ ಬಂದು ಈ ಚಿಕ್ಕದಾದಂಥ ಒಂದು ಜಾಗದಲ್ಲಿ ಪಾಸಾಗಿ ಹೋಗುತ್ತೆ. ಅದುವೇ ಇದರ ಜಾಗದ ಒಂದು ವಿಶೇಷ. ಅಷ್ಟೇ ಸ್ಕೇರಿಯಾಗಿರುತ್ತೆ ಈ ಜಾಗ, ಯಾಕಂದರೆ ಅಷ್ಟೇ ಹಾಳಾಗಿದೆ ಸ್ನೇಹಿತರೆ. ಇಲ್ಲಿ ಕಾಲು ಜಾರು ಬಿದ್ದರೆ ತುಂಬ ಅಪಾಯ ಅನ್ನೋದು ಒಂದು ವಿಶೇಷವಾದದ್ದು. ನೋಡ್ತಾ ಇದ್ದಾರೆ ಸ್ನೇಹಿತರೆ, ಇದು ನೀರಿನ ಪ್ರಭಾವ ಇದ್ದಾಗ ಇಷ್ಟು ದೊಡ್ಡದಾಗಿ ಇಲ್ಲಿ ಇರುತ್ತೆ. ಆದರೆ ಆಗ ನಮ್ಮನ್ನ ಇಲ್ಲಿ ನೋಡಲಿಕ್ಕೆ ಕೆಳಗಡೆ ಬಿಡಲ್ಲ. ಇದು ಮೇಕೆದಾಟಿನ ಒಂದು ವಿಶೇಷವಾಗಿರ್ತದೆ. ಮೇಕೆದಾಟು ಎರಡು ವಿಶೇಷ ನೀವು ನೋಡಿದಿರಿ. ಒಂದು ಕಾಂಟ್ರವರ್ಡ್ ಪ್ಲೇಸ್, ಇಲ್ಲೇ ಡ್ಯಾಮ್ ಕಟ್ಟಬೇಕಾಗಿರ್ತಕ್ಕಂಥದ್ದು ಅಂತ ಕರ್ನಾಟಕ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟಿಗೆ ಒಂದು
ಪತ್ರವನ್ನು ಬರೆದಿರೋದು ಒಂದು 2 ಬಾರಿ ಬರೆದಿದ್ದಾರೆ ಸ್ನೇಹಿತರೆ. ಆದರೆ ಇದನ್ನು ವಿರೋಧ ಮಾಡಿ ತಮಿಳುನಾಡು ಸರ್ಕಾರ ಅವರು ಇದರ ಮಾಡಿದರೆ ನಮ್ಮ ರೈತರಿಗೆ ನೀರು ಸಿಗುವುದಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಇದನ್ನು ನಿಲ್ಲಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಮೇಕೆದಾಟು ಒಂದು ಬೆಂಗಳೂರಿಂದ ಹತ್ತಿರ ಇರತಕ್ಕಂಥ ಮತ್ತು ಕನಕಪುರದಿಂದ 35 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ವೆರಿ ಇಂಟ್ರೆಸ್ಟಿಂಗ್ ಟೂರಿಸ್ಟ್ ಪ್ಲೇಸ್ ಆಗಿರುತ್ತೆ ಸ್ನೇಹಿತರೆ. ಈ ಥರ ಒಂದು ವಿಶೇಷವಾದ ಜಾಗ ಕರ್ನಾಟಕದಲ್ಲಿರೋದು ನಿಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು. ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮ್ಲಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಒಂದು ಬಾರಿ ಈ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಿ ಸ್ನೇಹಿತರೆ. ಎಕ್ಸ್ಪ್ಲೋರ್ ಮಾಡಿ ನೀವು ಕೂಡ ನನಗೆ ಕಮೆಂಟ್ ಚಾನಲಲ್ಲಿ ತಿಳಿಸಿ ನಿಮ್ಮ ಎಕ್ಸ್ಪ್ಲೋರಿಂಗ್ ಯಾವ ಥರ ಐತೆ ಅನ್ನೋದು ನನಗೂ ಕೂಡ ತಿಳಿತಿದೆ. ನೋಡಿ, ಆ ಕಲ್ಲುಗಳು ನೋಡ್ತಾ ಇದ್ದರೆ ಒಂದೊಂದು ವಿಶಿಷ್ಟ ಆಕಾರದಲ್ಲಿ ರೂಪುಗೊಂಡಿರೋದು ಒಂದು ಪರಿಸರದ ಒಂದು ನೈಸರ್ಗಿಕ ಆದಂಥ ನೋಡಲಿಕ್ಕೆ ನಮಗೆ ಸಿಗ್ತಾಯಿದೆ ಸ್ನೇಹಿತರೆ. ಹಾಗೆ ಇಲ್ಲಿಯ ವಿಶೇಷ ಏನೆಂದರೆ ಸ್ನೇಹಿತರೆ, ಹಾಗೆ ಡೈರೆಕ್ಟಾಗಿ ಪ್ರೈವೇಟ್ ವೆಹಿಕಲ್ಸ್ಗಳು ಇಲ್ಲಿಗೆ ಡೈರೆಕ್ಟಾಗಿ ಬರಲಿಕ್ಕಾಗಲ್ಲ. ನೀವು ಸಂಗಮದಿಂದ ಅಲ್ಲಿ ಬಸ್ಸಿನ ವ್ಯವಸ್ಥೆ ಮಾಡಲಾಗಿದೆ. ಒಂದು ಟಿಕೆಟಿಗೆ 60ರಿಂದ 100 ರೂಪಾಯಿ ತೊಗೊಳ್ತಾರೆ ಸ್ನೇಹಿತರೆ. ಕಡಿಮೆ ಜನರಿದ್ದರೆ 100 ರೂಪಾಯಿ, ಜಾಸ್ತಿ ಜನರಿದ್ದರೆ 60 ರೂಪಾಯಿ ತೊಗೊಳ್ತಾರೆ. ಅದುವೇ ಈ ಸ್ಪಾಟ್ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಸ್ಪಾಟ್ ನೋಡಬೇಕಂದ್ರೆ ನೀವು ಮಳೆಗಾಲದಲ್ಲಿ ಸಾಧ್ಯವಿಲ್ಲ. ಒನ್ಲಿ ಬೇಸಿಗೆ ಕಾಲದಲ್ಲಿ ಮಾತ್ರ, ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ ಈ ಟೈಮಲ್ಲಿ ಮಾತ್ರ ಹೋದರೆ ನೀರಿನ ಪ್ರಭಾವ ಕಡಿಮೆ ಇದ್ದಾಗ ಮಾತ್ರ ಇಲ್ಲಿ ಬಿಡ್ತಾರೆ ಅಂತ ಹೇಳ್ತೀವಿ ಸ್ನೇಹಿತರೆ. ಇದು ಒಂದು ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್ ಆಗಿರ್ತದೆ ಸ್ನೇಹಿತರೆ. ಈ ಥರ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕಂದ್ರೆ ಹುಷಾರಾಗಿರಿ ಮತ್ತು ತುಂಬ ಕೇರ್ಫುಲ್ ಆಗಿರ್ಬೇಕಂತ ಹೇಳ್ತೀನಿ ಸ್ನೇಹಿತರೆ. ಇವತ್ತಿನ ಒಂದು ಕಿವಿ ಮಾತು, ಮೋಸ ಎಂದಿಗೂ ಸಾಯೋದಿಲ್ಲ. ಇಂದು ನೀವು ಕೊಟ್ಟರೆ ನಾಳೆ ನಿಮಗೆ ಮರಳಿ ಸಿಗುತ್ತದೆ ಅಂತ ಹೇಳ್ಬೋದು. ನನ್ನ ಟ್ರಾವೆಲ್ ಪಾರ್ಟ್ನರ್ ನಾನು ಮತ್ತು ನನ್ನ ಕನಸು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.